ನೋಡಿ ಇಲ್ಲೊಂದು ಬ್ಯೂಟಿಫುಲ್ ಆದಂತಹ ವ್ಯೂ ಇದೆ. ಅಯ್ಯ ಈ ವ್ಯೂಗೆ ಹೋಯ್ತು ಅಂದ್ರೆ ಕತೆ ಕೆಟ್ಟೋಗ್ಬೋದು. ಸಿಂಗಲ್ ಹೋಗ್ಬೋದು. ಅಲ್ಲಿ ಬರಲ್ಲ ಕಣ, ಗಾಡಿ ಬರಲ್ಲ. ನೀ ಇಲ್ಲಿದ್ದೆ ಹೋಯ್ತು ಬಂದ್ಬಿಡ್ತೀನಿ. ನಮ್ಮ ಹುಡುಗನ ಅಲ್ಲೇ ನಿಲ್ಲಿಸ್ಬಿಟ್ಟು ಹೋಗ್ತಾ ಇದ್ದೀನಿ ಬಂಧುಗಳೇ. ಅಯ್ಯೋ 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 ಅಯ್ಯಯ್ಯಪ್ಪ, ರೋಡು ಫುಲ್ಲು ಎಕ್ಕುಟ್ಟು ಹೋಗಿದ ರೋಡು. ಸೊ ಬಹುಶಃ ಇದು ರೋಡ್ ಅಲ್ಲ, ಇದು ರೋಡ್ ಅಲ್ಲವೇ ಅಲ್ಲ. ಇದು ನಾವು ರೋಡ್ ಥರ ಮಾಡ್ಕೊಂಡು ಹಚ್ತಾವೆ. ಇದು ರೋಡ್ ಅಲ್ಲವೇ ಅಲ್ಲ. ಮಾತ್ರ ಇದು ಸಖತ್ತಾಗಿದೆ ವ್ಯೂ ಮಾತ್ರ. ನನಗೆ 100% ಗೊತ್ತಾಗ್ತಾ ಇದೆ. ಸ್ವಲ್ಪ ಹೋಗಿ ಒಂದು ಕ್ಲಿಪ್ಪು ನಿಮ್ಗೆ ಅರ್ಪಣೆ ಮಾಡ್ತೀನಿ. ಸಿಂಗಲ್ ಎತ್ತಕ್ಕಾಯ್ತಿಲ್ಲ, ಇನ್ನು ಡಬಲ್ ಬಂದಿರೋ ಕತೆ ಕೆಟ್ಟೋಗೋದು. ಗಾಡಿ ಸ್ಕ್ರಿಡ್ ಆಗುತ್ತೆ ಗುರು. ಅಯ್ಯೋ 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 ಭಗವಂತ, ಹಚ್ಬಿಡಪ್ಪ ಹಚ್ಬಿಡಪ್ಪ ಹಚ್ಬಿಡ 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 ಹಚ್ಚೋ ಆಗೋಯ್ತು, ಬಂದ್ಬಿಟ್ಟೆ. ಹಚ್ಚ ಎಸ್ ಓಕೆ, ಸೂಪರ್. ಓಹೋ ಏನ್ರಿ ಇದು ವ್ಯೂಸ್ ಇದು. ಹಾ ನೋಡ್ರಿ ದೇವಿರಮ್ಮನ ಟೆಂಪಲ್. ಹಬ್ಬ ಸೂಪರ್. ಹಾಂ ನೋಡಿ ಹೇಗಿದೆ ದೇವಿರಮ್ಮನ ಟೆಂಪಲ್ ಇದು, ನೋಡ್ಕೊಳ್ಳಿ. ಸೊ ಇಲ್ಲೆಲ್ಲ ನಡ್ಕೊಂಡು ಬಂದಿದ್ದಾರೆ. 2 ವೀಲರ್ ಆಗಲ್ಲ ಅನ್ಕೋತೀನಿ. ಇದ್ಯಾಕೆ ಗಾಡಿನೇ ಅಪ್ಪ ಹೋಯ್ತದೆ, ಯಾಕಣ ಬೇಜಾರ? ಹೋಗೋ ನನ್ನ ಮಗನೇ, ನೀನು ಈ ರೀತಿ ಬಡ್ದಾಕಿದ್ರೆ ನನ್ನ ಬೇಜಾರಾದ್ದೇ ಇದ್ದದ. ಏನ್ರಿ ಶೂಟಿಂಗ್ ಮಾಡೋದಿಲ್ಲಿ? ಹಾಂ, ಬೆಜ್ಜಾನ್ ಶೂಟಿಂಗ್ ಮಾಡ್ತಾರೆ ಇಲ್ಲಿ. ಅಲ್ಲಿ ಗಂಟ ಹೋಗೋಣ. ಇಲ್ಲೆಲ್ಲ ಹಸುಗಳು ಡೇಂಜರ್ ಅನಿಸುತ್ತೆ. ಅಯ್ಯಪ್ಪ ಬರ್ತದಲ್ಲ, ನಮ್ಮೂರ್ಲವೆಲ್ಲ ಆ ಥರ ಹಸುಗಳಲ್ಲ ಇವು. ಎಸ್, ಇದು ಗಾಡಿಗೆ ಎಂಡ್. ಇದು ಇಲ್ಲೊಂದು ಸೀನ್ ಹಿಡಿತೀನಿ, ದಯವಿಟ್ಟು ನಿರೀಕ್ಷಿಸಿ. ಬಂಧುಗಳೇ, ನಾನು ಬಂದಿರೋ ಸ್ಪಾಟ್ ಇದೆಲ್ಲ, ಇದು ಸಾಮಾನ್ಯವಾದ ಜಾಗ ಅಲ್ಲ. ಹೇಗಿದೆ ಗೊತ್ತಾ ವಿವಿಲಿ? ಅಲ್ಟಿಮೇಟ್ ಎಷ್ಟು ಚೆನ್ನಾಗಿದೆ ನೋಡಿ. ಹಾಂ, ಸೊ 2 ವೀಲರ್ಲಿ ನಾನು ಒಬ್ಬನೇ ಇಲ್ಲಿ ಗಂಟ ಬಂದಿರೋದು. ಬೈಕ್ ಅಂಬೇಡಿ, ಯಾಕೆ 4 ಗಂಟೆ ಹೋಗಿದ್ದು ಹೋಗಿ ಹೀಗೆ ಅಂತ. ಸೊ ಯಾವ ಥರ ವ್ಯೂ ಇದೆ ಅಂದರೆ ಗ್ರೇಟ್ ಸೂಪರಾಗಿದೆ. ಸೊ ಯಾರೂ ಸಹ 2 ವೀಲರ್ಲಿ ಇಲ್ಲಿ ತನಕ ಬರೋ ಸಾಹಸ ಮಾಡಿಲ್ಲ, ನಾನು ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಒಂದು ಮೆಚ್ಚುಗೆ ಇರಲಿ. ಹೇಗಿದೆ ಸ್ಪಾಟ್ ನೋಡಿ. ಹಾಂ, ವಾವ್, ನೈಸ್. ತುಂಬ ಚೆನ್ನಾಗಿದ್ದಾರೆ. ಹೋಗ್ತಾ ಕೈಲಾಸವೇ ಸರಿ. ಒಂದು ಸಲ ತಾವೇ ವೀಕ್ಷಣೆ ಮಾಡಿ ನೋಡಿ ಹೇಗಿದೆ. ಸುತ್ತಮುತ್ತ ಸುಂದರವಾದ ತಾಣ. ಸೊ ಈ ಕಡೆ ಬಂದರೆ ನಮ್ಮ ಪವಿತ್ರ ಪುಣ್ಯಕ್ಷೇತ್ರ ದೇವಿರಮ್ಮ ಟೆಂಪಲ್. ಹೇಗಿದೆ ನೋಡಿ ವೀಕ್ಷಣೆ, ಚೆನ್ನಾಗಿದೆಯಾ? ಚೆನ್ನಾಗಿದ್ದರೆ ನಿಮ್ಮೆಲ್ಲರ ಒಂದು ಮೆಚ್ಚುಗೆ ಬರಲಿ ದಯವಿಟ್ಟು. ನೋಡ್ರಿ ದೇವಿರಮ್ಮನ ಟೆಂಪಲ್ಲು. ಸೊ ಇಲ್ಲಿ ನಾನು ಅನ್ಕೊಂಡಾಗೆ ವರ್ಷಕ್ಕೊಂದು ಸಲವೇನೋ ಪೂಜೆ ನಡೀತದೇನಪ್ಪ ಇಲ್ಲಿ. ಸೊ ಒಂದು ಸಲ ಈ ದೇವಿರಮ್ಮನ ಟೆಂಪಲ್ಗೆ ಹೋಗಬೇಕಾದ್ರೆ
ಒಳ್ಳೆ ಬಿಗಿ ಬಂದೋಬಸ್ತ್ ಮಾಡಿ ಜಾತ್ರೆ ನಡೆಸಿದ್ರು. ಅಲ್ಲಿ ಮಾಣಿಕ್ಯದಾರ ಹೋದರೆ ಅಲ್ಲಿ ರಸ್ತೆ ಯಾವ ಕಡೆ ಇದೆ ಅಂತಲೇ ಗೊತ್ತಿಲ್ಲ. ಬಟ್ ಆವಾಗ ಜನ ತುಂಬ ಹೋದರು. ಎಲ್ಲೇ ಅಲ್ಲೊಂದು ಚಿಕ್ಕದಾದ ಒಂದು ರಸ್ತೆ ಇದೆ, ಬಹುಶಃ ಹಿಂಗೆ ಬಂದು ಹಿಂಗೆ ಹತ್ತಿದಾರೆ ಏನೋ ಕಾಣಿ. ಒಟ್ಟು ದೇವಿರಮ್ಮನ ಟೆಂಪಲ್ ಹತ್ಬೇಕಾದ್ರೆ ಜನ ಸಖತ್ತಾಗಿದ್ರು. ಸೊ ನೋಡಿ ಹೇಗಿದೆ ವೀಕ್ಷಣೆ, ತುಂಬ ಚೆನ್ನಾಗಿದೆ. ಸೊ ಇಲ್ಲಿನ ಒಂದಷ್ಟು ಈ ಒಂದು ಪ್ರಕೃತಿ ತಾಣದ ವೀಕ್ಷಣೆಯನ್ನು ನನ್ನೆಲ್ಲ ಫೇಸ್ಬುಕ್ ಪೇಜ್ನ ಫಾಲೋವರ್ಸ್ ಮತ್ತು ಯೂಟ್ಯೂಬ್ ಚಾನಲ್ನ ಚಂದಾದಾರರಿಗೆ ಅರ್ಪಣೆ ಮಾಡಬೇಕು ಅನಿಸ್ತು. ಸೊ ಅದಕ್ಕೋಸ್ಕರ ಇಲ್ಲಿ ಗಂಟ ಬಂದಿದ್ದೀನಿ, ಯಾರೇನು ಅನ್ಕೊಂಬೇಡಿ. ಸೊ ಮತ್ತೊಂದು ವಿಚಾರ ಏನಪ್ಪ ಅಂದರೆ, ಬಹುಮುಖ್ಯವಾದ ಒಂದು ವಿಚಾರ ನೋಡಿ ಹೇಗಿದೆ. ಸೂಪರಾಗಿದೆಯಾ? ಒಳ್ಳೆ ಡ್ರೋನ್ ಶಾಟ್ ತೆಗ್ದಂಗೆ ಆಯ್ತದಲ್ವಾ ನೋಡಿ. ಎಸ್, ಹಿಂಗೆ ಬ್ಯೂಟಿಫುಲ್. ಸೊ ಇಲ್ಲಿ ತನಕ ಬಂದಿದ್ದೀನಿ, ನಿಮಗೊಂದಷ್ಟು ವೀಕ್ಷಣೆಯನ್ನು ತೋರ್ಪಡಿಸಿದ್ದೀನಿ. ಓಕೆ, ಥ್ಯಾಂಕ್ ಯು. ಅದು ಯಾರೋ ಕೂಗ್ತಾ ಇದ್ದಾರೆ, ಅಣ್ಣ ಅಪ್ಪ ತಮ್ಮ ಅಂದ್ಕೊಂಡು. ನೋಡಿ ಹೇಗಿದೆ, ಸೂಪರಾಗಿದೆಲ್ಲ. ಸೊ ನಂಗೆ ಭಾಳ ಇಷ್ಟವಾದಂತಹ ಒಂದು ಸ್ಥಳ. ಈಗಾಗಲೇ ಮಾಣಿಕ್ಯದಾರ ವಿಡಿಯೋ ಅರ್ಪಣೆ ಮಾಡಿರ್ತೀನಿ. ಹಾಗೆ ಯಾವುದಪ್ಪ ಅದು, ಗಾಳಿಕೆರೆ ವಿಡಿಯೋ ಸಹ ಹಾಕಿದ್ದೀನಿ. ಸೊ 2 ವಿಡಿಯೋನೂ ವೀಕ್ಷಣೆಯನ್ನು ಮಾಡಿ, ಗಾಳಿಕೆರೆ, ಮಾಣಿಕ್ಯದಾರ, ಆಮೇಲೆ ಈ ಕಡೆ ಬಂದು ಸೀತೆಯ್ಯನಗಿರಿ ಅಂದರೆ ಮುಳ್ಳಯ್ಯನಗಿರಿ, ಆ ಒಂದು ಹಪ್ಪು ಏನಿದೆ ಅದು ಹತ್ಸ್ಬೇಕಾದ್ರೆ ಅದು ಸಹ ವೀಡಿಯೋ ಹಾಕಿದ್ದೀನಿ. ಹಾಗೆ ಈ ಒಂದು ಈ ನಮ್ಮ ದತ್ತಾತ್ರೇಯ ಪೀಠ ಏನು ಈ ಒಂದು ಸ್ಥಳದಿಂದ ಈ ಒಂದು ವೀಕ್ಷಣೆಯನ್ನು ಸಹ ಅರ್ಪಣೆ ಮಾಡಿರ್ತೀನಿ ನೋಡ್ರಿ. ಇಲ್ಲಿಂದ ಒಂದಷ್ಟು ಈ ಸುಂದರಮಯವಾದ ವೀಕ್ಷಣೆಯನ್ನು ಎಲ್ಲರಿಗೂ ಅರ್ಪಣೆ ಮಾಡಿರ್ತೀನಿ. ತುಂಬ ಚೆನ್ನಾಗಿದೆ ವೀಕ್ಷಣೆ, ನನಗಂತೂ ಭಾಳ ಇಷ್ಟ ಆಯಿತು. ಸೊ ನಿಮ್ಗೆ ಇಷ್ಟ ಆಯಿತು ಏನು ಅಂತ ದಯವಿಟ್ಟು ತಿಳಿಸಿ. ಇಲ್ಲೆಲ್ಲ ಶೂಟಿಂಗೆಲ್ಲ ಮಾಡಿಕೊಂಡು ಫುಲ್ ಎಂಜಾಯ್ ಮಾಡ್ತಾರೆ ಜನ, ಭಾಳ ಖುಷಿಯಾಗಿ ಇಲ್ಲೆಲ್ಲ ನೋಡ್ರಿ ಕಾಲವನ್ನು ಕಳೀತಾರೆ. ಸೊ ನಾನು ಗಾಡಿನ ಇಲ್ಲಿ ಗಂಟ ಹತ್ಸ್ಕೊಂಡು ಬಂದಿದ್ದೀನಿ. ಸೊ ಬಹುಶಃ ಇಲ್ಲಿಗೆ ತುಂಬ ಜನ ಬಂದಿದ್ದಾರೆ, ನಾನೊಬ್ಬನೇ ಅಲ್ಲ. ಈಗ ಆಲ್ರೆಡಿ ಒಂದು ಗಾಡಿ ಹೋಯ್ತು ಕೆಳಗಡೆ. ಸೊ ಅದು ನೋಡ್ಕೊಂಡು ನಾನು ಬಂದೆ. ಬಹಳ ಚೆನ್ನಾಗಿದೆ ಈ ವೀಕ್ಷಣೆಗಳು. ಸೊ ನೋಡಿ ಈ ರೀತಿ ಸಿಗ್ತೈತೆ. ಏನು ಈ ಒಂದು ಮಾಣಿಕ್ಯದಾರ ಮತ್ತು ಗಾಳಿಕೆರೆ ವಿಡಿಯೋ ಕಂಪ್ಲೀಟ್ ಎಲ್ಲರಿಗೂ ಅರ್ಪಣೆ ಮಾಡುತ್ತಾ, ಸೊ ಇಲ್ಲಿಗೆ ಈ ಒಂದು ಚಿಕ್ಕಮಗಳೂರು ಪ್ರವಾಸಿ ತಾಣದ ಬಾಬಾ ಬುಡ್ಡನಗಿರಿ ವೀಕ್ಷಣೆಯನ್ನು ಅಂತ್ಯಗೊಳಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಸೊ ಮುಂದಿನ ಪ್ರವಾಸಿ ತಾಣ ಕೆಮ್ಮಣ್ಣಗುಂಡಿ ಈ ಭಾಗವಾಗಿ ಹೆಬ್ಬೆ ಫಾಲ್ಸು. ಈ ಒಂದು ಹೆಬ್ಬೆ ಫಾಲ್ಸ್ ಒಂದು ವೀಡಿಯೋನ ಮಾಡಬೇಕು ಅಂದ್ಕೊಂಡಿದ್ದೀನಿ, ನೋಡೋಣ. ಸೊ ಯಾವ ರೀತಿ ವೀಡಿಯೋ ಬರುತ್ತೆ ಏನಂತ ಗೊತ್ತಿಲ್ಲ, ಒಂದು ಪ್ರಯತ್ನ ಮಾಡ್ತೀವಿ. ಆದರೆ ಈಗಲೇ ಮೆಮೊರಿ ತುಂಬೋಗಿದೆ. ಓಕೆ, ಎಲ್ಲರಲ್ಲಿ ಇದೇನು ಕಟ್ಟೆ ಆಯ್ತಿಲ್ಲ ಕಾಗುರು ವೀಡಿಯೋ. ಇಲ್ಲಿ ಗಾಡಿ ಹತ್ಸೋದು ಈಜಿ, ಇಳಿಸೋದೇ ಕಷ್ಟ. ಈಗ ಇರೋದು ನನಗೆ ಸಾಹಸ, ಈಗ ನಾನು ಮಾಡಬೇಕಾಗಿರೋದು ಸಾಹಸ. ಓಕೆ, ಹತ್ಸೋದೇನು ತುಂಬ ಈಸಿ. ಓಕೆ, ಸೂಪರ್. ಏನು ಡೌನ್ ಇಳಿಗ್ತಾ ಇದ್ದಾರೆ. ಒಂದು ಕಡೆ ಭಯ ಆಗುತ್ತೆ, ಇನ್ನು ಕಡೆ ಖುಷಿ ಆಗುತ್ತೆ. ನೋಡಿ ಇಲ್ಲೆಲ್ಲ ಬಂದು ಟೂರಿಸ್ಟು ಜಮಾಯಿಸ್ತಾರೆ ಬಂಧುಗಳೇ.
ವಾ ಇವ್ರಿಗೆ ಸುಸ್ತಾಗೋಯ್ತು. ಯಾಕಪ್ಪ ಬರೋಕ್ಕೋದ್ರಿ? ಅಲ್ಲೇನೂ ಇಲ್ಲ, ಯಾಕೆ ಹೋಗ್ತೀರಾ? ಅಯ್ಯಯ್ಯ ಕೆಡ್ತು ಕತೆ ಕೆಡ್ತು. ಇಷ್ಟು ಕಷ್ಟಪಟ್ಕೊಂಡು ಹೋಗೋ ಅವಶ್ಯಕತೆ ಇರಲಿಲ್ಲ ಅವರು. ನನ್ನ ನೋಡ್ಕೊಂಡು ಪಾಪ ಬಂದ್ಬಿಟ್ಟವ್ರೆ. ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ಈ ವ್ಯೂ ಅಲ್ಲೇ ಕಾಣಿಸುತ್ತೆ. ಅರ್ಥ ಆಯ್ತಾ? ಇದೇ ವ್ಯೂ ನಾವು ಮಾಣಿಕ್ಯದಾರ ಹೋಗ್ಬೇಕಾರೆ ಅಲ್ಲೂ ಕಾಣುತ್ತೆ. ಅಲ್ಲೊಂದು ಸ್ಪಾಟ್ ಅದ, ಅಲ್ಲಿಗೆಲ್ಲ ಹೋಗಿದ್ದು ಬಂದವ್ರೆ. ಆದರೂ ಇಲ್ಲಿ ಬಂದವ್ರೆ. ಯಾಕೆಂದರೆ ನಂತರ ಒಂದು ಕ್ಯೂರಿಯಾಸಿಟಿ ಏನು ಇದೆ, ಯಾರೋ ಹೋಗಿದ್ದಾರೆ ಅಂತ. ಇರಲಿ ಪಾಪ, ನಾನಾದ್ರು ವೀಡಿಯೋ ಮಾಡೋಕ್ಕೆ ಹೋಗಿದ್ದೀನಿ, ಅವ್ರು ಏನು ನೋಡ್ತಾರೆ ಪಾಪ. ಹಾಂ, ಇಲ್ಲೊಬ್ಬ ಅಣ್ಣ ಎಂಟ್ರಿ ಕೊಟ್ಟ. ಓಹೋ ರೋಡ್ ಚೆನ್ನಾಗಿಲ್ಲ ಕಣಪ್ಪ. ಅಯ್ಯೋ ನಿನ್ನ ಗಾಡಿ ಬೆಂಕಿ ಬಿಡಪ್ಪ, ಸಖತ್ತಾಗಿ ನುಗ್ಗುತ್ತೆ ನಿಮ್ಮ ಗಾಡಿ. ಹಾಂ ನಮ್ಮ ಗಾಡಿ ಎಡವಟ್ಟ, ಆದರೂ ಪರವಾಗಿಲ್ಲ, ನನ್ನ ಗಾಡಿನೂ ಬೆಂಕಿನೇ. ಎಂತೆಂಥ ಜಾಗ ಕರ್ಕೊಂಡೋಗದ ನನ್ನ. ಅಯ್ಯೋ ಆಯ್ತು ಇರೋ, ಆಯಿತು, ಆಗೋಯ್ತು. ಬಂದ್ಬಿಟ್ಟೆ ಇರಪ್ಪ, ಅಳಬೇಡ. ಅಯ್ಯಯ್ಯ ಬಾರಪ್ಪ. ನಮ್ಮ ಹುಡ್ಗನ ಇಲ್ಲೇ ಕೂರಿಸ್ಬಿಟ್ಟೋಗಿದ್ದೆ, ಬೈಕತ್ತಾನೆ. ನನ್ನ ಬಿಟ್ಬಿಟ್ಟು ಓಡ್ಬಿಡ್ತಾನೆ ಇವ ಅಂತ. ಸ್ವಾಮಿ ಹೋಗಪ್ಪ, ಸಾಕಾಗೋಯ್ತು.